ಹಾಯ್ ವೆಲ್ಕಮ್ ಬ್ಯಾಕ್. ಸೊ ತುಂಬ ಟೈಮ್ ಆದಮೇಲೆ ನಾನಿಲ್ಲಿ ನಿಮಗೆ ಒಂದು ಕ್ವಶನ್ ಜೊತೆ ಬಂದಿದ್ದೀನಿ. ಇದು UPSC 2022 ಅಲ್ಲಿ ಬಂದಿರೋ ಕ್ವಶನ್ನು. ಸೊ ದ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಎ ಸರ್ಟೈನ್ ಐಟಮ್ ವಾಸ್ 25%. ದೆನ್ ದ ಪ್ರೈಸ್ ವಾಸ್ ಡಿಕ್ರೀಸ್ಡ್ ಬೈ 20% ಆ್ಯಂಡ್ ದೆನ್ ಅಗೇನ್ ಇನ್ಕ್ರೀಸ್ಡ್ ಬೈ 10%. ವಾಟ್ ಈಸ್ ದ ರಿಸಲ್ಟೆಂಟ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಅಂತ ಇಲ್ಲಿ ಕ್ವಶನ್ ಇರೋದು. ಹಾಗೆ 4 ಆಪ್ಷನ್ ಕೂಡ ಇದೆ. ಸೊ ಕ್ವಶನ್ ಫಸ್ಟ್ ನೀಟಾಗಿ ನೋಡ್ಕೊಂಡು ನಾವು ಬರಿತಾ ಹೋಗೋಣ. ದ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಎ ಸರ್ಟೈನ್ ಐಟಮ್ ವಾಸ್ 25%. ಸೊ ಪ್ರೈಸ್ ಆಫ್ ಒಂದು ಪ್ರಾಡಕ್ಟ್, ಈಗ ಪ್ರೈಸ್ ಆಫ್ ಒನ್ ಪ್ರಾಡಕ್ಟ್ ಏನು ತೊಗೊಳ್ಳೋಣ ಅಂದರೆ ಯಾವಾಗಲೂ ನಾವು 100 ರೂಪೀಸ್ ಅಂತ ತೊಗೊಳ್ಳೋಣ. ಸೊ 100 ರೂಪೀಸಿಗೆ 25% ಜಾಸ್ತಿ ಮಾಡಿದ್ದಾರೆ ಅಂದರೆ ಎಷ್ಟಾಯಿತು? 25% ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳಿದರೆ 125 ರೂಪೀಸ್ ಆಯಿತು ಇಲ್ಲಿ. ಸೊ ಇಲ್ಲಿ ತನಕ ಆಯ್ತು. ಇವಾಗ ದೆನ್ ದ ಪ್ರೈಸ್ ವಾಸ್ ಡಿಕ್ರೀಸ್ಡ್ ಬೈ 20%, ಅಂದರೆ 125ಅಲ್ಲಿ 20% ಕಡಿಮೆ ಮಾಡಿದ್ದಾರೆ. ಅಂದರೆ ಹೆಂಗೆ ಮಾಡಬೇಕು ನಾವು? 100 ರೂಪೀಸ್. ಸೊ ಇಲ್ಲಿ ತನಕ ಆಯಿತು 125 ರೂಪೀಸ್. ಸೊ ಪ್ರೈಸ್ ವಾಸ್ ಡಿಕ್ರೀಸ್ಡ್ ಬೈ 20%. ಡಿಕ್ರೀಸ್ ಅಂದರೆ 125ಅಲ್ಲಿ 20% ಮತ್ತು ಡಿಕ್ರೀಸ್ ಮಾಡಿದ್ದಾರೆ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ 100ಗೆ 20%. ಸೊ 125ಗೆ ಎಷ್ಟು ಅಂತ ನೋಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಯೂಶ್ವಲಿ ಅಲ್ವಾ? ಸೊ ಹೇಗೆ 125 ಇಂಟು 20 ಡಿವೈಡ್ ಬೈ 100. ಸೊ ಇದು ಹೆಂಗಾಗತ್ತೆ ಇವಾಗ? 250 ಬೈ ಹಿಂಗಾಗತ್ತೆ. ಇವಾಗ 25 ಆಗುತ್ತೆ. ಸೊ ಪ್ರೈಸ್ ಅಗೇನ್ ಎಷ್ಟಾಗುತ್ತೆ? ಮತ್ತೆ 100 ಆಗುತ್ತೆ. ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸಿದೆ ಅಲ್ವಾ? ಸೊ ಪ್ರೈಸ್ ಡಿಕ್ರೀಸ್ಡ್ ಬೈ 20% ಅಂತ ಹೇಳಿದರೆ ಎಗೇನ್ ಆ ಪ್ರಾಡಕ್ಟಿದ್ದು ವ್ಯಾಲ್ಯೂ 100 ರೂಪೀಸ್ ಆಗುತ್ತೆ. ಇಲ್ಲಿ ತನಕ ಬಂತು. ದೆನ್ ಎಗೇನ್ ಇನ್ಕ್ರೀಸ್ ಬೈ 10%. ಎಗೇನ್ 100 ರೂಪೀಸಲ್ಲಿ ನಾವು 10% ಇನ್ಕ್ರೀಸ್ ಮಾಡೋದು ಅಂತ ಹೇಳಿದರೆ ಎಷ್ಟಾಗತ್ತೆ? 110 ರೂಪೀಸ್ ಆಗುತ್ತೆ. ಇಲ್ಲಿಗೆ 110 ರೂಪೀಸ್. ಕ್ವಶನ್ ಇಲ್ಲಿ ತನಕ ಆಯ್ತು ಇವಾಗ. ಸೊ ವಾಟ್ ಈಸ್ ದ ರಿಸಲ್ಟೆಂಟ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಅಂತ ಹೇಳಿದರೆ 10%. ಅಂದರೆ ಇನಿಷಿಯಲ್ ವ್ಯಾಲ್ಯೂ ಪ್ರಾಡಕ್ಟ್ ಇದ್ದು ಪ್ರೈಸ್ ಏನಿತ್ತು? 100 ಇತ್ತು. ಸೊ ರಿಸಲ್ಟೆಂಟ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಅಂತ ಹೇಳಿದರೆ ಇಲ್ಲಿ 10% ಆಗಿದೆ. ಸೊ ಆನ್ಸರ್ ಈಸ್ ಬಿ. ಇದು ಆನ್ಸರ್. ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ತುಂಬ ಲಾಂಗ್ ಆದಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ಗೆ ಸಾಲ್ವ್ ಮಾಡಿದ್ದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಚಾನಲ್ನ ಮಿಸ್ ಮಾಡದೆ ಫಾಲೋ ಮಾಡಿ. ಆದಷ್ಟು ನನಗೆ ಗೊತ್ತಿರೋ ಗೈಡೆನ್ಸ್ನ ಅಥವಾ ಏನಾದರೂ ಎಜುಕೇಷನಲ್ ರಿಲೇಟೆಡ್, ಟೆಕ್ನಿಕಲ್ ರಿಲೇಟೆಡ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.